ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಢಾರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಅಂತಿಮ ವರದಿಯನ್ನ ಲೋಕಾಯುಕ್ತ ಸಲ್ಲಿಸಿದೆ. ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಲೋಕಾಯುಕ್ತ ಪೊಲೀಸರಿಂದ ಕೋರ್ಟ್ಗೆ ಮೊದಲ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ ಲೋಕಾಯುಕ್ತರು. ಮೂಡಾ ಮಾಜಿ ಆಯುಕ್ತ ದಿನೇಶ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಸೀಲ್ಡ್ ಕವರ್ನಲ್ಲಿ ವರದಿಯನ್ನು ಸಲ್ಲಿಸಿದ್ದಾರೆ. ಅಧಿಕಾರಿಗಳ ವಿರುದ್ಧ ಎರಡನೇ ಹಂತದ ತನಿಖೆಯನ್ನು ಕೂಡ ನಡೆಸಿದ್ರು ಲೋಕಾಯುಕ್ತ ಅಧಿಕಾರಿಗಳು. ಎರಡನೇ ಹಂತದ ತನಿಖೆಯಲ್ಲಿ ದಿನೇಶ್ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಅಂದರೆ ಅವರ ಪಾತ್ರ ಇದರಲ್ಲಿದೆ ಅಂತೇಳಿ. ಸಿದ್ದರಾಮಯ್ಯನವರ ಪಾತ್ರ ಇಲ್ಲ. ಈಗಾಗಲೇ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ರಿಪೋರ್ಟನ್ನು ಲೋಕಾಯುಕ್ತ ಕೊಟ್ಟಿತ್ತು. ಅದನ್ನು ಪ್ರಶ್ನೆ ಮಾಡಿ ಸಾಮಾಜಿಕ ಹೋರಾಟಗಾರರೇನಿದ್ದಾರೆ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡಿದ್ರು. ಇವರಿನ್ನೂ ಕೂಡ ವಿಳಂಬವನ್ನು ಮಾಡ್ತಾರೆ ಅಂಥೇಳಿ. ಆದರೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಪ್ರಕರಣದ ಅಂತಿಮ ವರದಿಯನ್ನು ಸಲ್ಲಿಸಿದ್ದಾರೆ. ಮತ್ತು ಇಲ್ಲಿ ಮೂಡಾದ ಮಾಜಿ ಆಯುಕ್ತ ದಿನೇಶ್ ಏನಿದ್ದಾರೆ ಅವರ ವಿರುದ್ಧವೇ ಸಾಕಷ್ಟು ಆರೋಪಗಳನ್ನು ಮಾಡಲಾಗಿದೆ. ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಏನೇನಾಗಿದೆ, ಸೈಟ್ಗಳನ್ನು ಹೇಗೆಲ್ಲ ಹಂಚಿಕೆ ಮಾಡಲಾಗಿದೆ, ಇದೆಲ್ಲವೂ ಕೂಡ ಆ ವರದಿಯಲ್ಲಿ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಏನಿದ್ದಾರೆ ಕೋರ್ಟ್ ಮೊರೆ ಹೋಗಿದ್ದರು. ಅವರು ವಿಳಂಬ ಆಗ್ತಾ ಇದೆ, ಬೇಕು ಅಂತಲೇ ಡಿಲೇ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರನ್ನು ರಕ್ಷಣೆ ಮಾಡಲಿಕ್ಕೆ ಅಧಿಕಾರಿಗಳು ಈ ರೀತಿಯ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದರು. ಈಗ ತನಿಖೆಯಾಗಿ 2 ಹಂತದಲ್ಲಿ ಚಾರ್ಜ್ ಶೀಟನ್ನು ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದ್ದಾರೆ. ಸಿದ್ದರಾಮಯ್ಯನವರು ಹಾಗಾದರೆ ಈ ಪ್ರಕರಣದಿಂದ ಸೇಫ್ ಆದ್ರಾ? ಅದನ್ನೂ ಕೂಡ ಈಗಲೇ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಮತ್ತೆ ಕೋರ್ಟ್ಗೆ ಅರ್ಜಿಗಳು ಸಲ್ಲಿಕೆ ಆಗಬಹುದು. ಇನ್ನು ಸಿದ್ದರಾಮಯ್ಯನವರು ಈ ಮೂಡಾದಿಂದ ಹೊರಗಡೆ ಬಂದಿಲ್ಲ. ಆದರೆ ಲೋಕಾಯುಕ್ತವರು ಈ ಹಿಂದೆ ಬಿ ರಿಪೋರ್ಟನ್ನು ಸಲ್ಲಿಸಿದ್ರು. ಸಿದ್ದರಾಮಯ್ಯನವರ ನೇರವಾದಂಥ ಪಾತ್ರ ಅಂದರೆ ಈ 14 ಸೈಟ್ಗೆ ಸಂಬಂಧಪಟ್ಟಂತೆ ಅವರ ಪಾತ್ರ ಇಲ್ಲ ಅಂಥೇಳಿ, ಎಲ್ಲವೂ ಕೂಡ ಅಧಿಕಾರಿಗಳ ಎಡವಟ್ಟಿನಿಂದ ಮಾಡಲಾಗಿರುವಂತಹ ಲೋಪದೋಷಗಳು ಅಂಥೇಳಿ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಮಾಡಿದರು. ಈಗ ಸೀಲ್ಡ್ ಕವರ್ನಲ್ಲಿ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ವರದಿಯನ್ನು ಸಲ್ಲಿಸಿದ್ದಾರೆ. ನೋಡಬೇಕು ಕೋರ್ಟ್ ಯಾವ ತೀರ್ಪನ್ನು ಪ್ರಕಟ ಮಾಡುತ್ತೆ ಅಂಥೇಳಿ. ಯಾಕಂದರೆ ಎರಡು ವರ್ಷ ಆಯಿತು ಈ ಒಂದು ಆರೋಪ ಕೇಳಿಬಂದು. ತನಿಖೆ ನಡೀತಾನೆ ಇತ್ತು. ಅದಾದ ಮೇಲೆ CBI ಕೂಡ ಮಧ್ಯಪ್ರವೇಶ ಮಾಡ್ತು. ಹೈಕೋರ್ಟ್ ಕೂಡ CBI ಅವರು ತನಿಖೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ತಿರಸ್ಕೃತ ಮಾಡಿತ್ತು ಅರ್ಜಿಯನ್ನು.